ನಿನ್ನ ಕುಂಡ ಮೀಟರ್ ತಂದ್ರ ಲೈಕ್ ಕೊಡ್ರಲ್ಲ ಇವತ್ತು ನಾವು ಕೊಡ್ರಲ್ಲ ನಿಮ್ ಕುಂಡ ಮೀಟರ್ ತಂದ್ರ ನಂದೇ ಹಾಕೋಬ್ರಿ ನಮ್ ಕಿತ್ತಿಗೆ ಲೈಕ್ ಕೊಡ್ಬೇಕ್ರಲ್ಲ ಇದು ಇರೋದು ಲೈಕ್ ಕೊಡ್ರಿ. ಏ ಕಿಪ್ಪಿ ಏನ್ ಅನ್ಕೊಂಡಿದ್ಯಾ ನೀನು? ಫಸ್ಟ್ ಆಫ್ ಆಲ್ ನಿಮ್ ಜಗಳ ಆದ್ರೆ ನಿಮ್ ಮನೆಗೆ ಹೋಗಿ ಇಟ್ಕೊಂಡು ನಿಮ್ ಮನೆಗೆ ಹೋಗಿ ಕುತ್ಕೊಂಡಿಸ್ಕೊಂಡು ನಿಮ್ ಹುಡುಗನ ಕರ್ಕೊಂಡೋಗಿ ಮಾತಾಡು, ಓಕೆನಾ? ಅದ್ರಲ್ಲಿ ಬೇರೆ ಟ್ರಾನ್ಸ್ಜೆಂಡರ್ ಬಗ್ಗೆ ಮಾತಾಡ್ತೀಯಲ್ಲ ನೀನು. ನಿನ್ಗೆ ಎಷ್ಟೇ ಧೈರ್ಯ? ನೀನ್ ಟ್ರಾನ್ಸ್ಜೆಂಡರ್ ಬಗ್ಗೆ ಮಾತಾಡಿದ್ಯಲ್ಲ, ನೀನ್ ಟ್ರಾನ್ಸ್ಜೆಂಡರ್ ಮನೇಲೆ ಇದ್ದೆ ತಾನೆ? ಫಸ್ಟ್ ಆಫ್ ಆಲ್ ನೀನ್ ನನ್ ಮನೆಗೆ ಇದ್ದೆ ತಾನೆ? ಅದೇ ನನ್ ಮನೆಗೆ ಇದ್ದು ನನ್ ಮನೆಗೆ ಟ್ರಾನ್ಸ್ಜೆಂಡರ್ ಬಗ್ಗೆ ಎಲ್ಲ ಮಾತಾಡ್ತಿಯಲ್ಲ, ನಿನ್ ನಾಚಿಕೆ ಆಗಲ್ಲ? ಫಸ್ಟ್ ಆಫ್ ಆಲ್ ನಿಮ್ಮಿಬ್ಬರ ಮೇಲೆ ಜಗಳ ಆಗಿದ್ರೆ, ನಿಮ್ದು ಏನೇ ಒಂದು ಪರ್ಸನಾಲಿಟಿ ಇದ್ರೆ ನಿಮ್ ಮನೆಗೆ ಹೋಗಿ ಕುತ್ಕೊಂಡು ಮಾತಾಡ್ರಿ, ಅರ್ಥ ಆಯ್ತಾ? ಟ್ರಾನ್ಸ್ಜೆಂಡರ್ ಅವ್ರ ಮನೆಗೆ ಹೋಗಿ 1000 ರೂಪಾಯಿ ಕೊಟ್ಟು ಮಲಗಿದ್ರೆ ಹಂಗೆ ನೀನು ಹೋಗಿ ಟಾರ್ಚ್ ಹಾಕೊಂಡು ನೋಡಿದ್ದೇನೆ. ಫಸ್ಟ್ ಆಫ್ ಆಲ್ ಬೇವರ್ಸಿ, ಅರ್ಥ ಆಯ್ತಾ? ಇನ್ನೊಂದ್ಸತಿ ಟ್ರಾನ್ಸ್ಜೆಂಡರ್ ಗೀನ್ಜೆಂಡರ್ ಅಂತ ಏನಾರ ಮಾತಾಡಿತು ಅಂತಂದ್ರೆ ನೋಡ ಆಮೇಲೆ ಸರಿ ಹೋಗಲ್ಲ ಕಿಪ್ಪಿ. ಆಮೇಲೆ ಹಾಯ್ ಬಕಿಟ್ ನನ್ ಮಗನೆ, ನಮಸ್ಕಾರ, ದೊಡ್ಡ ನಮಸ್ಕಾರ. ನಮ್ ಜೊತೆ ವಿಡಿಯೋಸ್ ಮಾಡ್ಬೇಕಾರೆ ಬರೀ 850 ಜನ ಫಾಲೋವರ್ಸ್ ಕಣೋ, ಇವತ್ತು 7 ಜನ ಫಾಲೋವರ್ಸ್. ಬಕೆಟ್ ಹಿಡ್ಕೊಂಡು ದೊಡ್ಡದಾಗೆ ಹಿಡಿದಿದ್ಯಾ ಆಯ್ತಾ? ಅಂಡ್ ಇನ್ನೊಂದು ಹುಡುಗಿರ್ ಬಗ್ಗೆ ನೆಟ್ಟಿಗೆ ಮಾತಾಡೋ. ಫಸ್ಟ್ ನೀನ್ ತಿಳ್ಕೊಳ್ಳೋದಿಲ್ಲ, ಸ್ಟೂಡೆಂಟ್ ಆಗಿ ಬಂದಿರೋ ಒಂದು ಹುಡುಗಿ ಮೇಘನಾ ಅಂತ, ಜಲಲಿ ಕರೆಸ ಮರ್ತೋಗಿದ್ಯಾ ಕತೆ ಬೇಕಪ್ಪ ಓಪನ್. ಆ ಹುಡುಗಿಗೆ ಮೋಸ ಮಾಡಿದ್ಯಾ ಕಣೋ. ಆ ಹುಡುಗಿ ಜೊತೆ ರೂಮ್ ರೆಂಟ್ ದುಡ್ಡಿದೆಲ್ಲ ಕಟ್ಟಿಸ್ಕೊಂಡಿದ್ಯಾ ನೀನ್, ಇರೋ ಮನೆ ಬಾಡಿಗೆ ದುಡ್ಡೆಲ್ಲ ಕಟ್ಟಿಸ್ಕೊಂಡಿದ್ಯಾ ಕಣೋ. ಪಾರ್ಕ್ ಹೋಗಿ ಡೈಲಿ ತಿನ್ನೋದು ಅದೆಲ್ಲ ಮಾಡಿ. ಆ ಹುಡುಗಿ ಏನಾದ್ಲು ಪಾಪ ಇವಾಗ ಅಪ್ಪಪ್ಪ ಹುಡುಗಿ ಸ್ವರ್ಗದಲ್ಲಿದ್ದಾಳೆ, ಅವಳಿಗೆ ಶಾಂತಿ ಕೇಳ್ತೀನಿ, ಓಕೆನಾ? ಅಂಡ್ ಇನ್ನೊಂದು ಬಕೆಟ್ ಹಿಡಿತಿರೋದು ನೀನು ಕಣೋ, ನಾ ಮರ್ದ. ಬಕೆಟ್ ಹಿಡ್ಕೊಂಡು ಬೆಳ್ಕೊಂಡು ನನ್ ಬಗ್ಗೆ ಹೇಳ್ತಾ ಇದ್ಯಾ ಬಂದಿ ಫೇಕ್ ಫಾಲೋವರ್ಸ್ ಅಂತ. ನೀನ್ ನೋಡಕ್ ಬಂದಿನೋ ನಾ ಮರ್ದ? ನೀನ್ ಅವಳ ಜೊತೆ ಹಿಡ್ಕೊಂಡು ಕೊಲಾಬ್ರೇಷನ್, ಒಂದೊಂದು ವಿಡಿಯೋಗೂ ಕೊಲಾಬ್ರೇಷನ್ ಮಾಡ್ತಿದ್ ನೀನು ಕಣೋ ಚೂತ್ಯ. ನನ್ನ ಹತ್ರ ಬಂದು ಹೇಳ್ತೀಯಾ? ನೆಟ್ಟಿಗೆ ಮರ್ಯಾದೆ ಕೊಡ್ತಾ ಇದೀನಿ, ಮರ್ಯಾದೆ ತಗೋ. ಬಕೆಟ್ ಸುಳ್ಳೆ ಹೋಗಾಯ್ತು, ಎಗರ್ಕೋ ಸೈಡ್ಗೆ. ನಿನ್ನಂತವ್ರನ್ನೆಲ್ಲ ಜಾಸ್ತಿ ಜನ ನೋಡಿದೀನಿ. ಲವ್ ಯು ಗಾಯ್ಸ್ ಆಲ್. ಕಿಪ್ಪಿದು ವಿಡಿಯೋ ಬಿಡ್ತೀನಿ ಅಂತ ಹೇಳ್ತಿದ್ದೀರಲ್ಲ, ನಿಮಗೆ ನಿಮ್ಮ ಅಪ್ಪಂಗೆ ಹುಟ್ಟಿದ್ರೆ ನೀವು ಆ ವಿಡಿಯೋ ಬಿಡ್ರಿ ಆಯ್ತಾ? ಅಲ್ಲ ಜೊತೆಗೆ ಇಟ್ಕೊಂಡು ನೀವು ವಿಡಿಯೋಗಳು ಏನ್ ವಿಡಿಯೋ ಮಾಡಿದೀರಾ ಅಂತದ್ ಏನ್ ವಿಡಿಯೋ? ಲವ್ ಫ್ರೆಂಡು ಬಿಟ್ಟೋದ್ಮೇಲೆ ಅವ್ರು ಯಾರೋ ನೀವ್ ಯಾರೋ ಅಂತ ಬದುಕ್ರಿ. ಇಲ್ಲ ಅವ್ರು ಅಂದ್ರೆ ಆಗಲ್ವಾ, ಬಿಟ್ಬಿಡಿ. ಅದು ಬಿಟ್ಬಿಟ್ಟು ಯಾಕೆ ಅವ್ರ ಬಗ್ಗೆ ಕೆಟ್ಟದಾಗೆಲ್ಲ ಇದ್ ಮಾಡ್ತಾ ಇದೀರಾ ಸುಮ್ನೆ? ಆಮೇಲೆ ಇನ್ನೊಂದು ನನ್ ಬಗ್ಗೆನೋ ಒಂದು ಕತೆ ಸೃಷ್ಟಿ ಮಾಡಿದಿರ ಅಂತಲ್ಲಪ್ಪ, ಒಂದು ಒಳ್ಳೆ ಹೊಸ ಸ್ಟೋರಿ. ಆ ಹೊಸ ಸ್ಟೋರಿ ಕ್ಲೀನಾಗೆ ಹೆಂಗಿರ್ಬೇಕು ಗೊತ್ತಾ? ಒಂದು ಮೂವಿ ತೆಗಿಯೋ ತರ ಇರ್ಬೇಕು, ಆ ತರ ಮಾಡಿ. ಅಲ್ಲ ಕಣೋ ಯಪ್ಪ, ನಿಂತರ ಜನ ಎಲ್ಲಿ ಇರ್ತಾರ ಯಪ್ಪ? ನನ್ನ ಲೈಫಲ್ಲೇ ನನ್ನ ಜೀವನದಲ್ಲಿ ನೋಡಿಲ್ಲ ನಿಂತರ ಜನನ. ಜಸ್ಟ್ ಲೈಕ್ ಫಾಲೋವರ್ಸ್ಗೋಸ್ಕರ ಒಂದು ಹುಡುಗಿ ಲೈಫ್ನೇ ಸರ್ವನಾಶ ಮಾಡಕ್ ನಿಂತಿದ್ದೀರಲ್ಲ ನೀವು. ಅಲ್ಲ ಹುಡುಗಿ ಬಗ್ಗೆ ಕೆಟ್ಟದಾಗ ಮಾತಾಡ್ಬಿಟ್ಟು ಇವಾಗ ಏನೋ ನಾನು ಒಳ್ಳೆಯವನು, ನಾನು ಇಷ್ಟು ಕಷ್ಟಪಟ್ಟು ಇಷ್ಟು ಎತ್ತರಕ್ಕೆ ಬೆಳೆದಿದ್ದೀನಿ. ಏನ್ ಎತ್ತರಕ್ಕೆ ಬೆಳೆದಿದ್ಯಾ ನೀನು? ಎಲ್ಲೇ ಹೋದ್ರೆ ಕಿಪ್ಪಿ ಫ್ರೆಂಡ್ ಅಂತಾನೆ ಕಂಡಿಡಿಯೋದು, ಅವನ್ನ ಕಿಪ್ಪಿ ಲವರ್ ಅಂತಾನೆ ಕಂಡಿಡಿಯೋದು. ನಾಚಿಕೆ ಮಾನ ಮರ್ಯಾದೆ ಇರ್ಬೇಕು ನಿಮ್ಗೆ. ಅವಳು ಕುಡಿದ್ರು ಬುದ್ಧಿ ಬರಲ್ಲ ನಿಮ್ಗೆ, ಹೇಳಲ್ಲ. ಅವಳ ಪರ ನಾವು ನಿಂತ್ಕೋತೀವಿ. ನಿಮ್ಗೆ ಏನಾಗುತ್ತೋ ಅದನ್ನ ಮಾಡ್ರಿ, ನಾವು ತೋರಿಸ್ತೀವಿ. ನೆಕ್ಸ್ಟ್ ನಾವೇನ್ ಮಾಡ್ತೀವಿ ಅಂತ ಗೊತ್ತಾಗ್ಬಿಡುತ್ತೆ. ಎಷ್ಟು ಕೆಟ್ಟ ಮಾತು ಮಾತಾಡ್ತೀರೋ ಮಾತಾಡ್ರಿ, ಇನ್ನೂ ಎಷ್ಟು ಕೆಟ್ಟ ಮಾತು ಮಾತಾಡ್ತೀರೋ ಮಾತಾಡ್ರಿ. ಯಾವನಿಂದ ತೆಂಗಿಸ್ಕೊಂಡಿದ್ದೀನಿ ನಿಂದೆಲ್ಲ ನನ್ನ ಹತ್ರ ಪ್ರೂಫ್ ಇದೆ ಆಯ್ತಾ? ಮುತ್ತು ನಿಂಗೆ ಕಣ ಇದು. ಪಾಪ ಅವಳು ಏನ್ ಮಾಡಿದ್ಲು? ನೀನ್ ಲವ್ ಮಾಡ್ತೀನಿ ಅಂತ ಹೇಳ್ತಿದ್ದಲ್ಲೋ ಪಾಪ ಕಣೋ. ಕಿಪ್ಪಿ ನಿಂಗೊಂದ್ ಮಾತು ಹೇಳ್ತೀನಿ ಕೇಳ್ಕೊ. ಯಾರು ಬರಲ್ಲ, ಯಾರು ಆಗಲ್ಲ. ನಿನ್ನಿಂದ ಫೇಮಸ್ ಆಗ ಕಷ್ಟ ನೋಡ್ತಾ ಇದಾರೆ. ನೀನು ನಿಮ್ಮ ಅಮ್ಮನ ಜೊತೆ ಆರಾಮಾಗಿ ಇರೋ, ಯಾರ ಜೊತೆ ಇರ್ಬೇಡ ಆಯ್ತಾ ಕಿಪ್ಪಿ? ಮಿಸ್ ಯು ಕಿಪ್ಪಿ. ಈ ವಿಡಿಯೋ ನೋಡಿ ಸ್ವಲ್ಪ ಜನಕ್ಕೆ ಅಷ್ಟೇ ನನ್ನ ಬಗ್ಗೆ ಯಾರು ಅಪಪ್ರಚಾರ ಮಾಡ್ತಿದ್ದೀರೋ, ಮತ್ತೆ ಯಾರು ನನ್ನ ವಿಡಿಯೋದಾಗ ಈ ವಿಡಿಯೋ ಮಾಡ್ತಾ ಇದ್ದೀರಾ, ನಾನು ಒಂದು ವಿಡಿಯೋ ಮಾಡಿದ್ದಕ್ಕೆ ಅವ್ರಿಗೆ ಮಾತ್ರ ನೀವು ರಿಯಾಲಿಟಿ ತಿಳ್ಕೊಂಡು ಮಾತಾಡಿ ಆಯ್ತಾ? ಅವಳ ತಪ್ಪು ಮಾತ್ರ ಹೈಡ್ ಮಾಡ್ತಾ ಇದ್ದೀರಾ, ನನ್ನ ತಪ್ಪು ಮಾತ್ರ ಎತ್ತಿ ಮಾತಾಡ್ತಾ ಇದ್ದೀರಲ್ವಾ? ಅವಳೇನೋ ತಪ್ಪೇ ಮಾಡಿಲ್ವಾ? ಅವಳು ಯಾವ ತರ ಅಂದಿದ್ದಾಳೆ ನನಗೆ? ಯಾವ ತರ ಒಂದು ಹುಡುಗಂಗ ಅನ್ನೋದು ಆ ತರ ಅವಳು ಸರಿನಾ? ನಾನೇ ಒಂದು ಹುಡುಗಿಗೆ ಆ ತರ ಅಂತ ಅಂದಿದ್ದೀನಿ, ಆಮೇಲೆ ನೀವು ಆ ತರ ಮಾತಾಡ್ತಿದ್ದೀರಲ್ವಾ? ಅವಳು ಅಂದಿದ್ದು ಒಂದು ಹುಡುಗಂಗ, ಅದು ಸರಿನಾ? ಇಲ್ಲಿ ಅವಳ ತಪ್ಪು ಮಾತ್ರ ಹೈಡ್ ಮಾಡ್ತಾ ಇದ್ದೀರಾ, ನನ್ನ ತಪ್ಪು ಮಾತ್ರ ಎತ್ತಿ ಮಾತಾಡ್ತಾ ಇದ್ದೀರಾ ಆಯ್ತಾ? ಇಲ್ಲಿ ರಿಯಾಲಿಟಿ ಗೊತ್ತಿದೆ, ಮಾತಾಡಕ್ ಬರ್ಬೇಡಿ ನೀವು. ಸುಮ್ಮನೆ ಯಾಕೆ ಅಪಪ್ರಚಾರ ಮಾಡ್ತೀರಾ? ನಾನು ಹಂಗೆ ಹಿಂಗೆ ಅಂತ ಅನ್ಕೊಂಡು ರಿಯಾಲಿಟಿ ತಿಳ್ಕೊಂಡು ಮಾತ್ರ ವಿಡಿಯೋ ಮಾಡಿ. ರಿಯಾಲಿಟಿ ಗೊತ್ತಿಲ್ಲ ಎಲ್ಲ ವಿಡಿಯೋ ಮಾಡಕ್ ಹೋಗ್ಬೇಡಿ ಆಯ್ತಾ? ಇದು ಸ್ವಲ್ಪ ಜನಕ್ಕೆ ಅಷ್ಟೇ. ಯಾರು ನನ್ನ ಬಗ್ಗೆ ವಿರುದ್ಧವಾಗಿ ವಿಡಿಯೋ ಮಾಡಿದಾರೆ ಅವರು ಮಾತ್ರ ನಿಮ್ಗೆ ಎಷ್ಟೇ ಹೇಳ್ತಿರೋದು ಬ್ರದರ್, ಅವಳು ತಪ್ಪು ಮಾತ್ರ ಸ್ವಲ್ಪ ಎತ್ತಿ ಮಾತಾಡಿ ಆಯ್ತಾ? ಅವಳು ತಪ್ಪೇನು ಕೈಡ್ ಮಾಡ್ತಿದ್ದೀರಾ, ನನ್ನ ತಪ್ಪು ಮಾತ್ರ ಇದ್ ಮಾಡ್ತಾ ಇದೀರಲ್ಲ. ನಾನು ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ ಮಿಸ್ಟರ್ ಮುತ್ತು ಅವ್ರೆ, ನೀನು ನನಗೆ ಬ್ಲಾಕ್ ಮೇಲ್ ಮಾಡೋದಲ್ಲ. ನೀನು ಅವ್ರ ವಿಷಯನ ನಾನು ಡೀಟೇಲ್ ಆಗಿ ಬಿಡ್ತೀನಿ, ಇವ್ರ ವಿಷಯನ ಡೀಟೇಲ್ ಆಗಿ ಬಿಡ್ತೀನಿ ಅಂತ ಅದೆಲ್ಲ ಹೇಳೋದಿಲ್ಲಿ. ನಾನು ನಿನ್ನ ಹತ್ರ ಏನು ಕೇಳ್ತಾ ಇಲ್ಲ, ನಿನ್ಗೆ ಮನವಿ ಮಾಡಿ ಕೇಳ್ತಾ ಇರೋದು ಒಂದೇ, ನನ್ ದುಡ್ಡು ತಗೊಂಡಿದೆ, ನನ್ ದುಡ್ಡು ಕೊಡು ಅಷ್ಟೇ ಕೇಳ್ತಾ ಇದ್ದೀನಿ, ಓಕೆನಾ? ನಾನು ದುಡ್ದಿರೋದು ದುಡ್ಡು ಆಯ್ತಾ? ನಾನ್ ದುಡ್ದಿರೋ ದುಡ್ಡು ನನ್ಗೆ ವಾಪಸ್ ಕೊಡು ಅಂತ ಅಷ್ಟೇ ಕೇಳ್ತಾ ಇರೋದು ಬಿಟ್ರೆ ನಿನ್ಗೇನು ಕೇಳ್ತಾ ಇಲ್ಲ. ನೀನ್ ಮತ್ತೆ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ದೇವರು ಕೂಡ ಮೆಚ್ಚಲ್ಲ. ನೋಡು, ನನಗೇನಾದ್ರೆ ನಮ್ ತಾಯಿ ಕೂಡ ಕಣ್ಣೀರಾಗ್ತಾರೆ. ನಾಳೆ ಸಹ ನಮ್ ತಾಯಿಗೇನಾದ್ರೆ ನೀನೇ ಕಾರಣ ಆಗ್ತೀಯಾ, ಮತ್ತೆ ನನ್ಗೇನಾದ್ರೆ ನೀನೇ ಕಾರಣ ಆಗ್ತೀಯಾ. ಇಲ್ಲಿಗೆ ಕೊನೆ ಮಾಡು ಹೇಳ್ತಾ ಇದ್ದೀನಿ. ನನ್ ದುಡ್ಡು ನನಗೆ ಕೊಡು ಅಷ್ಟೇ ಹೇಳ್ತಾ ಇದ್ದೀನಿ. ದುಡ್ಡು ಬಿಟ್ರೆ ನಾನು ಇನ್ನೇನು ಕೇಳ್ತಾ ಇಲ್ಲ, ಓಕೆನಾ? ನಿನ್ ಬಗ್ಗೆ ನಾನು ಎಲ್ಲೂ ಮಾತಾಡ್ಕೊಂಡು ಇಲ್ಲ. ನನ್ ದುಡ್ಡು ಕೊಡು ಅಷ್ಟೇ. ನಾನ್ ಮೋಸ ಮಾಡಿದೀನಿ ಹಂಗೆ ಹಿಂಗೆ ಅಂತಿದ್ದಿಲ್ಲ, ದೇವರೊಬ್ಬ ಇದ್ರೆ ನೋಡ್ಕೊಂತಾನೆ. ದಯವಿಟ್ಟು ನನ್ ದುಡ್ಡು ಕೊಡು ಅಂತ ಅಷ್ಟೇ ಮನವಿ ಮಾಡ್ತಾ ಇದೀನಿ ಅಷ್ಟೇ ನಿಂಗೆ.
ನಿನಗೆ ನಾನು ಇಷ್ಟ ಇಲ್ಲ ಅಂದ್ರೆ ಬೇಡ ಆಯ್ತಾ, ನಾನು ಇಷ್ಟಪಡು ಅಂತಾನು ಹೇಳಿಲ್ಲ. ಸುಮ್ನೆ ಒಂದ್ ಹೆಣ್ಮಗು ಜೀವನ ಹಾಳು ಮಾಡಬೇಡ. ಇವಾಗ ನಾನು ಹೇಳ್ತಾ ಇದೀನಿ, ಇಲ್ಲಿಗೆ ಮುಕ್ತಾಯ ಮಾಡು. ಇದು ನೋಡು, ನಿನ್ಗೂನು ಇದು ಸರಿ ಕಾಣಿಸ್ತಿದ್ಯಾ? ಇನ್ನ ತಗೊಂಡ್ ಹೋಗಿ ಮಾಡೋಕೆ ಎಷ್ಟೊಂದ್ ಕೆಲ್ಸಗಳಿದೆ. ಆ ಕೆಲ್ಸನ ಬಿಟ್ಬಿಟ್ಟು ನಾನು ನಿನ್ನ ಹತ್ರ ಏನ್ ಕೇಳ್ತಾ ಇದೀನಿ, ನನ್ ದುಡ್ಡು ನನಗ್ ವಾಪಸ್ ಕೊಡು ಅಂತ ಅಷ್ಟೇ ಕೇಳ್ತಾ ಇದೀನಿ. ನೀನೇನ್ ಹೇಳ್ತಾ ಇದೀಯಾ, ನಿನ್ಗೆ ಹಂಗ್ ಮಾಡ್ತೀನಿ, ಅವ್ರ ವಿಷಯನ ಮತ್ತೆ ಬಿಡ್ತೀನಿ, ಹಂಗ್ ಮಾಡ್ತೀನಿ, ಕೆಣಕ್ತೀನಿ, ಹಳೆ ವಿಷಯನೆಲ್ಲ ಕೆಣಕ್ತೀನಿ ಅಂತ ಹೇಳ್ತಿದ್ಯಲ್ಲ. ಇವಾಗ ನನ್ಗೇನಾದ್ರೂ ಆದ್ರೆ ನೀನೇ ಕಾರಣ ಆಗ್ತೀಯ, ನಮ್ ಅಮ್ಮಗೇನಾದ್ರೂ ಆದ್ರೆ ನೀನೇ ಕಾರಣ ಆಗ್ತೀಯ. ನಿನ್ ತರ ನನಗೆ ತಂದೆ ಇಲ್ಲ ಗುರು, ಅರ್ಥ ಮಾಡ್ಕೊ. ನಮಗೂ ನಮ್ ತಾಯಿ ಒಬ್ರೇ ಇರೋದು. ನಿನಗ್ ನನ್ ಕಷ್ಟ ಎಲ್ಲ ಅರ್ಥ ಆಗಿದೆ ಅನ್ಕೊಂಡಿದೀನಿ. ನನ್ ಕಷ್ಟ ಅರ್ಥ ಮಾಡ್ಕೊಂಡಿದ್ಯಾ ಅಂದ್ರೆ ದಯವಿಟ್ಟು ಇಲ್ಲಿಗೆ ನಿಲ್ಲಿಸು ಅಷ್ಟೇ. ನಿನ್ನ ಮನವಿ ಮಾಡ್ತಾ ಇದೀನಿ ಜನರೇ, ಎಲ್ಲ ಟ್ರೋಲರ್ಸ್ ಎಲ್ಲಾರ್ಗು ಮನವಿ ಮಾಡ್ತಾ ಇದೀನಿ, ದಯವಿಟ್ಟು ನಿಲ್ಲಿಸಿ. ಟ್ರೋಲರ್ಸ್ಗೂ ಎಲ್ಲ ಕನ್ನಡ ಜನತೆಗೂ ಎಲ್ಲರಿಗೂ ಮನವಿ ಮಾಡ್ತಾ ಇದೀನಿ. ಇವಾಗ ನನಗೇನಾದ್ರೂ ಆದ್ರೆ, ನನಗೆ ಪ್ಲಸ್ ಏನಾದ್ರೂ ಆದ್ರೆ ನಮ್ಮ ಮನೇಲಿ 2 ಜೀವ ಹೋಗುತ್ತೆ. ಒಂದು ತಾಯಿದು, ಒಂದು ನಂದು. ಇದು ಕಾರಣ ಅವನೇ ಆಗ್ತಾನೆ. ಇಲ್ಲಿ ನಿಲ್ಲಿಸ್ತಾ ಇಲ್ಲ. ನಾನು ದುಡ್ಡು ಕೊಡು ಅಂತ ಕೇಳಿದ್ರೆ ಕೊಡಲ್ಲ. ನಾನು ಜೀವನ ಹಾಳು ಮಾಡಿದೀನಿ, ಹಂಗೆ ಹಿಂಗೆ ಅಂತ. ಇಲ್ಲಿ ಜೀವನ ಹಾಳು ಮಾಡಿದೀನಿ ಪ್ರಶ್ನೆ ಬರಲ್ಲ. ಇಲ್ಲ ದುಡ್ಡು ಇಸ್ಕೊಂಡವನಲ್ಲ, ದುಡ್ಡು ಕೊಡು ಅಂತ ಅಷ್ಟೇ ಕೇಳಿದೀನಿ. ಅದ್ ಬಿಟ್ರೆ ಇನ್ನೇನು, ನಿಮ್ಗೆ ಅವ್ರ ವಿಷಯನ ತೆಗ್ದು ಬಿಡ್ತೀನಿ, ಇವ್ರ ವಿಷಯನ ಜನರೇ, ಒಬ್ರು ನಂಗೆ ಮೆಸೇಜ್ ಹಾಕಿದ್ರು, ಸಿಸ್ಟರ್ ನೀವ್ ಹೇಳಿದ್ ನಿಜ ಸಿಸ್ಟರ್, ಏನ್ ಗೊತ್ತಾ, ಇಷ್ಟ ದಿವಸ ಒಳ್ಳೇದ್ ಮಾಡ್ಕೊ ಬಂದು ಒಳ್ಳೆತನದಲ್ಲಿ ಇದ್ದು ನನ್ ಕಡೆಯಿಂದ ಒಂದ್ ತಪ್ಪ ಆಗಿದ್ದಕ್ಕೆ ನನ್ ವಿರುದ್ಧ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದಾರೆ. ಸೊ ಅದಕ್ಕೆ ತಲೆ ಕೆಡ್ಸ್ಕೊಳಲ್ಲ, ಓಕೆನಾ? ಒಳ್ಳೇದೇನು ಕಾಣಿಸಲ್ಲ ಜನಗಳಿಗೆ. ಅದೇ ವ್ಯಕ್ತಿಯಿಂದ ಗೊತ್ತಿದ್ದೋ ಗೊತ್ತಿಲ್ದಿರೋ ಒಂದ್ ತಪ್ಪಾಗ್ಬಿಟ್ರೆ ಎಷ್ಟ್ ಮಾತಾಡ್ತಾರೆ. ಸೊ ನೀವ್ ಹೇಳಿದ್ ನಿಜ, ನೀವ್ ಇಷ್ಟು ಒಳ್ಳೆ ಕೆಲಸ ಮಾಡ್ತೀರಾ, ಎಲ್ಲಾರ್ಗು ನೀವು ಒಳ್ಳೇದೇ ಬಯಸ್ತೀರಾ, ಗೌರವ ಕೊಟ್ಟು ಮಾತಾಡ್ತೀರಾ. ಅದೇ ಯಾಕೆ ಜನಗಳಿಗೆ ಅದು ಅರ್ಥ ಆಗ್ತಿಲ್ಲ ಅಂತ ಕೇಳಿದ್ರಿ. ಏನ್ ಮಾಡಕ್ಕಾಗುತ್ತೆ, ಒಳ್ಳೆಯವ್ರಿಗೆ ಬೆಲೆ ಇಲ್ಲ ಜನರೇ. ಸಿಸ್ಟರ್ ಹೌದು ಜನರೇ. ಒಬ್ಳು ನನ್ ಬಗ್ಗೆ ಹೇಳಿದಾಳೆ ಗುರು, ಏನು ಅಂದ್ರೆ ಮಿಸ್ಸಸ್ ಕಿಪ್ಪಿ ಅವ್ರೆ ನಿಮ್ಗೆ ಏನಾದ್ರು ನಾಲೆಡ್ಜ್ ಇದೆಯಾ ಮೈಂಡ್ ಅಲ್ಲಿ? ಮಿಸ್ಸಸ್ ಕಿಪ್ಪಿ ಅವರೇ ನಿಮ್ಗೆ ನಾಲೆಡ್ಜ್ ಇದೆಯಾ ಅನ್ನಕ್ ಹೋಗೋದೇನೋ ನಾನೆಡ್ಜು ಪಾನೆಡ್ಜು ಅಂತ ಹೇಳ್ತಾನೆ. ಯಾವತ್ತ ಮಿಸ್ಸಸ್ ಆಗಿದ್ಲ ಅವಳು? ಯಾವತ್ ಮಿಸ್ಸಸ್ ಆಗಿದ್ಲು ಗುರು? ಅಲ್ಲಿ ಸ್ವಲ್ಪ ಟ್ರಾನ್ಸ್ಜೆಂಡರ್ ಜೊತೆ ವಿಡಿಯೋ ಮಾಡಿದಕ್ಕೆ ನೀನ್ ಅವ್ರ ಜೊತೆ ಅಫೈರ್ ಇದೆ ಹಂಗೆ ಅಂತ ಹೇಳ್ತಿದ್ದಲ್ಲ, ಮತ್ ನೀನೇನ್ ಮಾಡಿ ಯಾಕೆ ಮತ್ತು ಬೇಜಾರಿದ್ಯಾ? ಏನಾಯ್ತು? ಏನ್ ಗೊತ್ತಾ ಪ್ರೀತಿ, ಎಲ್ಲ ಬಿಟ್ಕೊಂಡು ಹೋಗ್ಬಿಟ್ಟಿದ್ದಾರೆ ಪ್ರೀತಿ. ನಾನು ಏನ್ ಮಾಡ್ಲಿ ಪ್ರೀತಿ, ನೀನ್ ಅದನ್ನ ಜೊತೆ ಪ್ರೀತಿ ಕಣೋ. ಹೌದಾ? ನಿಜ ಪ್ರೀತಿ ಇರ್ತೀನಿ, ಲೈಫ್ ಲಾಂಗ್ ಇರ್ತೀಯ ಅಂತೆ. ನಾನು ನಿಜವಾಗ್ಲೂ ಇರ್ತೀನಿ, ಲೈಫ್ ಲಾಂಗ್ ಇರ್ತೀನಿ. ಐ ಲವ್ ಯು ಮುತ್ತು. ಥ್ಯಾಂಕ್ ಯು. ಸಹಜ, ವಿಡಿಯೋ ಮಾಡಿದಾಗ ಅಫೇರ್ ಇದೆ ಅಂತ ಹೇಳೋದು ಸಹಜ ಅಲ್ವಾ? ಯಾಕೆಂದ್ರೆ ನಿಂದು ಚೆಂಗ್ಲು ಬುದಿಯಲ್ಲ, ಅದಕ್ಕೆ ಹುಡುಗಿ ಹೇಳಿದೆ ಅನ್ಸುತ್ತೆ. ಹೋಗ್ತಿರ್ಬೇಕಾದ್ರೆ ಯಾವನ್ನ ಡೆಂಗಿಸ್ಕೊಂಡಿದ್ದೆ ನೀನು? ನಿಂದೆಲ್ಲ ನನ್ನ ಹತ್ರ ಪ್ರೂಫ್ ಇದೆ ಆಯ್ತಾ? ನೀನೇನ್ ಮಾಡಿದ್ಯಾ, ಏನೇನ್ ಮಾಡಿ ಟ್ರಿಪ್ ಹೋಗ್ತಿದ್ದಲ್ಲ, ಯಾವನ ಹತ್ರ ಡೆಂಗಿಸ್ಕೊಂಡಿದ್ಯಾ ಅನ್ನೋ ಪ್ರೂಫ್ ಎಲ್ಲ ನಿನ್ನ ಹತ್ರ ಇದೆ. ಬಿಡು ಗುರು, ಬಿಡು. ಹುಡುಗಿದ ಪ್ರೂಫ್ ಇದೆ ನೋಡೋಣ. ನಿನ್ ಬಂಡವಾಳ ನಾವು ಬಯಲ್ ಮಾಡ್ತೀವಿ, ಬಿಡು. ನೀನ್ ನಿಂತರ ಟ್ರಿಪ್ ಹೋಗ್ಬಿಟ್ಟು ನಾನು ಅವನ ಜೊತೆ ನಾವು ಕೈ ಮುಟ್ಟಿಸ್ಕೊಂಡು ಅವನ ಜೊತೆ ಚಕ್ಕಂದ ಆಡ್ಕೊಂಡು ನಾನಿಲ್ಲ ಗುರು, ಆಯ್ತಾ? ನಿಂತರ ಟ್ರಿಪ್ ಹೋಗ್ಬಿಟ್ಟು ಬೇರೆಯವ್ರ ಜೊತೆ ಕೈ ಹಿಡ್ಕೊಂಡು ಚಕ್ಕಂದ ಆಡಿಸ್ಕೊಳ್ಳೋದು ನಾನಲ್ಲ ಗುರು. ಮತ್ತೆ ಅವಳು ಚಕ್ಕಂದ ಆಡ್ಬೇಕಿರಿ ನೀನೇನ ಮಾಡ್ತಾ ಇದೆ? ಅಲ್ಲೋಗಿರೋವೆಲ್ಲ ಶಾಟ ತರಿತಾ ಇದೆ ಕೂತ್ಕೊಂಡು, ನೀನು ಶಾಟ ತರಿತಾ ಇದ್ದೇನಿಲ್ಲ ಆಯ್ತಾ? ನಿಂತರ ಡಗರ ಆಗಿಲ್ಲ ನಾನು, ಆಯ್ತಾ? ನನ್ಗೇನ್ ಗೊತ್ತು, ನಿಂತರಲ್ಲ ನಾನು, ಆಯ್ತಾ? ಏನೋ ಗೇ ಅಂತ ಹೇಳಿದಾರ, ಬಾ ಗೇ ನಿಂತರ ಡಗರಲ್ಲ. ಹಂಗಾರ ಹುಡುಗಿ ಡಗರ, ಹುಡುಗಿ ಡಗರ ಚಪ್ಪರ್ ನಾಯಿ, ಹುಡುಗಿ ಡಗರ. ನೀನ್ ನೋಡಿದ ಅವಳು ಡಗರ ಅಂತ? ಹೆಲ್ಕೆಟ್ ಸುಳ್ಳ ಮಗನೆ, ಕರೆಕ್ಟ್ ಕೇಳಿಸ್ಕೊಳ್ಳೋ ನಿನ್ನ ಅಕ್ಕನ್. ಯಾಕಂದ್ರೆ ನೀನು ಒಂದು ಹುಡುಗಿನ ಡಗರ ಅಂತ ಕರಿತೀಯಲ್ಲ, ಅದಕ್ಕೆ ಈ ಮಾತು ನಿನ್ಗೂ ಎಷ್ಟು ನೋವಾಗುತ್ತೆ ಅನ್ನೋದು. ಅವಳು ಏನ ತಿಂದು, ಅವಳ ಎಕಡನ ತಿಂದು ಅವಳಿಂದ ಫಾಲೋಸ್ ಮಾಡ್ಕೊಂಡು ಇರುವಂತ ಚಪ್ಪರ್ ನೀನು. ನೀನು ಅವಳು ಹುಡುಗಿ ಬಂದಿಲ್ಲ ಅವತ್ತು ಮಿಸ್ಸಲ್ಲಿ, ಅವಳನ್ನ ನೀನು ಹುಡುಗಿ ಕೊಡೋ ಹಲ್ಕೆಟ್ ನನ್ನ ಮಗನೆ. ನಿನ್ನಂತ ಲಫಂಗ ಲವ್ ಮಾಡ್ತೀನಿ ಅಂದ್ಬಿಟ್ಟು ಪದೇ ಪದೇ ಹುಡುಗಿ ದುಡ್ಡು ಕೊಡಕ್ಕಾಗ್ತಾನೆ. ಹುಡುಗಿ ಎಣ್ಣೆ ಕಸ್ಬೇಕಲ್ಲ, ನೆಕ್ಕಕ್ಕೆ ಹೆಂಗೆ? ಅದಕ್ಕೆ ಅವಳು ನಿಂತ್ಕೊಂಡು ಹೋಗಿ ನಾಯಿ ತರ ಸೆಡೆ ತರ ಹೋಗ್ಬಿಟ್ಟು ನೀನು ಫಾಲೋಸ್ ಮಾಡ್ಕೊಂಡು ಲೈಕ್ಸ್ ತಗೊಳಕೋಸ್ಕರ ಆ ಹುಡುಗಿಗೆ ಇವತ್ತು ನೀನು ಕಟ್ಟದ ಪಟ್ಟ ಡಗರ್ ಅಂತ ನೀನು. ನಮಸ್ತೆ, ನಾನ್ ನಿಮ್ಮ ಪಾಪು ವಿನಯ್ ಮಾತಾಡೋದು. ಇವತ್ತು ನಾನು ಮಾತಾಡ್ಬೇಕು ಅಂತ ಬಂದಿರೋ ವಿಚಾರ ಏನಂತಂದ್ರೆ, ಆ ಕಿಪ್ಪಿ ಕೀರ್ತಿ ಜೊತೆಗೆ ಲವರ್ ಅಂತ ಇಷ್ಟು ದಿವಸ ಓಡಾಡ್ತಾ ಇದ್ನಲ್ಲ ಮುತ್ತು, ನೀನೊಬ್ಬ ಗಂಡ್ಸೇನ ಲೇ? ಮಾನ ಮರ್ಯಾದೆ ಇದೆಯಾ ನಿನಗೆ? ಒಂದ್ ಹೆಣ್ಮಗು ಬಗ್ಗೆ ನೀನು ಎಷ್ಟು ಕೀಳುವಾಗಿ ಮಾತಾಡ್ತಾ ಇದ್ಯಾ? ಆ ಹುಡುಗಿ ಇನ್ನೊಬ್ರ ಜೊತೆ ಹೋಗಿ ಟ್ರಾನ್ಸ್ಜೆಂಡರ್ ಅವ್ರ ಜೊತೆ ಮಂಗಳಮುಖಿ ಅವ್ರ ಜೊತೆ ಹೋಗಿ ಬಟ್ಟೆ ಬಿಚ್ಕೊಂಡ್ ಮಲಗಿದ್ಲು. ಅಯ್ಯ ಗಾಂಡು ನನ್ ಮಗನೇ, ಬಟ್ಟೆ ಬಿಚ್ಕೊಂಡ್ ಮಲಗಿದ್ರೆ ನೀನ್ ನೋಡಿದ್ದೇನಲ್ಲೇ ಸಡೆ? ನಿನ್ನಂತ ಬೇವರ್ ಚೆನ್ನಾಗಿದ್ದಾಗ ಆ ಹುಡುಗಿ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಏನು ಒಂದ್ಸತಿ ಬ್ರೇಕಪ್ ಆದ್ಮೇಲೆ ಮತ್ತೆ ತಿರ್ಗಾ ರೀಕ್ಯಾಪ್. ಓಹೋ, ನಮ್ಮನ್ ಏನು ಕಿತ್ತೋಗಿರೋ ಲವ್ ಸ್ಟೋರಿ ನಿಮ್ದು. ನಾವೇನ್ ನಿಮ್ದೆಲ್ಲ ನೋಡ್ತಾ ಇಲ್ಲ ವಿಡಿಯೋಗಳು ಅನ್ಕೊಂಡಿದ್ದೀರೇನಪ್ಪ? ಭಗವಂತ ಲೋ ಮುತ್ತು, ನಿನ್ಗೆ ಯಾವನ ನಿನಗೆ ಹೆಸರಿಟ್ಟವ್ರ ಮುತ್ತು ಅಂತ? ನಿನ್ನಂತ ಬೇವರ್ಸಿ ಅಲ್ಕ ಬೇವರ್ಸಿಗಳನ್ನ ಕೆರ ತಗೊಂಡು ಜ್ವರ ಬರೋರು ಹೊಡಿಬೇಕು. ಮಹಿಳಾ ಸ್ಟೇಷನ್ ಆಗಿರ್ಬೋದು ಅಥವಾ ಸಂಘಟನೆಯಲ್ಲಿರುವಂತವ್ರಾಗಿರ್ಬೋದು, ಈ ಅಲ್ಕಟ್ ಬೋಳಿ ಮಗನಿಗೆ ಮೆಟ್ಟಲ್ಲೇ ಹೊಡೀರಿ. ಯಾಕೆಂದ್ರೆ ಒಂದು ಹೆಣ್ಮಗು ಬಗ್ಗೆ ಮಾತಾಡ್ತಾನೆ, ಬಟ್ಟೆ ಬಿಚ್ಕೊಂಡೆಲ್ಲ ಹೋಗಿ ಮಂಗಳಮುಖಿ ಅವ್ರ ಜೊತೆ ಎಲ್ಲ ಮಂಗಳಮುಖಿ ಅವ್ರ ಜೊತೆ ಅಲ್ಲ, ನೀನ್ ಮಂಗಳಮುಖಿರ್ನ ಚೀತು ಅಂತ್ಯಾ?
ಅಂತ ಗಾಂಡು ನನ್ನ ಮಗ ಇರ್ಬೇಕು ನೀನು. ಮಂಗಳಮುಖಿ ಅವ್ರನ್ನೇ ನೀನ್ ಚೀತು ಅಂತ ಅದೇ ಮಂಗಳಮುಖಿ ಜೊತೆ ನೀನ್ ವಿಡಿಯೋ ಮಾಡಾಕಿದ್ಯಾ. ನೀನ್ ವಿಡಿಯೋ ಮಾಡಾಕ್ಬೋದು, ಆ ಹುಡುಗಿ ಹೋಗಿ ಪಕ್ಕದಲ್ಲಿ ಮಲಿಕೊಂಡ್ರೆ ಅಥವಾ ಮಾತಾಡ್ಬಿಟ್ರೆ ಆ ದೊಡ್ಡ ವಿಚಾರ. ಒಂದ್ ಹೆಣ್ಮಗು ಬಗ್ಗೆ ಬಟ್ಟೆ ಬಿಚ್ಕೊಂಡು ಅದ್ ಮಾಡ್ತಾಳೆ ಇದ್ ಮಾಡ್ತಾಳೆ ಅಂತ ಹೇಳ್ತಾರ, ನಾಚಿಕೆ ಆಗಲ್ವೇನೋ ನಿನ್ಗೆ? ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಗಳನ್ನ ಗೋಳ್ಗಳನ್ನ ನೋಡೋದಕ್ಕ ನಮ್ಮ ನಾವು ನೆಟ್ಟು ಎಲ್ಲ ರೀಚಾರ್ಜ್ ಮಾಡ್ಕೊಂಡು ನೋಡೋದು. ಆ ಹುಡುಗಿಯಿಂದ ಇಷ್ಟ ದಿವಸ ಹೆಸರು ಫಾಲೋವರ್ಸ್ ಇನ್ನೊಂದು ಮತ್ತೊಂದು ಎಲ್ಲ ಮಾಡ್ಕೊಂಬಿಟ್ಟ. ಕಚಡ ಬೋಳಿ ಮಗನೇ, ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ನಮ್ಮನ್ನ ಬ್ಲಾಕ್ ಮಾಡ್ಕೊಂಡು ತಿಕ್ಕ ಮುಚ್ಕೊಂಡು ಹೋಗ್ಬೇಕು. ಹೆಣ್ಮಗು ಬಗ್ಗೆ ಮಾತಾಡೋ ನಮ್ಮನ್ನ ಕೆರ ತಗೊಂಡ್ ಜ್ವರ ಬರೋರ್ಗೆ ಹೊಡಿತೀವಿ. ನನ್ನ ಎದುರುಗಡೆ ನೀನ್ ಯಾವತ್ತೂ ಸಿಕ್ಕಿಲ್ಲ. ಇನ್ನೊಂದು ನಮ್ ಜೊತೆಲೆ ನನಗ್ ಗೊತ್ತಿರೋ ಒಂದು ಮಂಗಳಮುಖಿನ ತುಂಬಾನೇ ಕೆದಕ್ತಾ ಇದೆಯಾ. ಕೆದಕಕ್ ಹೋಗ್ಬೇಡ, ಮಂಗಳಮುಖಿನ ಹುಚ್ಚನಾಗಿ ಹೊಡೆದಂಗ್ ಹೊಡಿತಾರೆ. ಕಿಪ್ಪಿ ಬಗ್ಗೆ ಮಹಾನ್ ವ್ಯಕ್ತಿಗಳೇನೋ ಮಾತಾಡ್ತಾರೆ, ಸ್ವಲ್ಪ ನೋಡ್ಕೊ ಬನ್ನಿ. ಓಕೆ, ನಾನು ನಿಮ್ಮ ಗೋಲ್ದಷ್ಟು ಮಾತಾಡ್ತಾ ಇರೋದು. ಎಷ್ಟೇ ಕಷ್ಟಪಟ್ಟು ಎಷ್ಟೊಂದು ಮೇಲ್ ಬಂದಿತ್ತು, ಸುಮ್ಮನೆ ನೇಮ್ ಮಾಡಿ ಒಂದೇ ಒಂದು ಸೆಕೆಂಡ್ ಸಾಕು. ಅಂಡ್ ಕಿಪ್ಪಿ ಒಂದೇ ಒಂದು ನೇಮ್ ಮಾಡ್ತಾ ಇದ್ದೆ. ಅಂಡ್ ಸಾರಿ ವಿಡಿಯೋ ಏನಾರ ಬಂದಿಲ್ಲ ಅಂದ್ರೆ ನಿಜವಾಗ್ಲೂ ಸ್ವಲ್ಪ ಕೊಡ್ತೀನಿ ಕಂಪ್ಲೇಂಟ್. ಅಂಡ್ ಇನ್ನೊಂದು ನನ್ನ ಅಣ್ಣ ಯಾರು ಅಂತ ಇಡೀ ರಾಜ್ಯಕ್ಕೆ ಗೊತ್ತಿರಲಿಲ್ಲ. ಕಿಪ್ಪಿ ಬದಲಾಗಿ ದಚ್ಚು ನಿಂಗೆ ನ್ಯಾಯನ ಅಂತ ಕೇಳಲಾಗಿ ಇಡೀ ರಾಜ್ಯಕ್ಕೆ ಗೊತ್ತಾದಂತ ವ್ಯಕ್ತಿ ನೀನು ಇವತ್ತು ಆ ಹುಡುಗಿ ಮೇಲೆ ಸೈಬರ್ ಹೋಗಿ ಕಂಪ್ಲೇಂಟ್ ಕೊಡ್ತೀಯಾ. ಯಾಕೆ ನಿನ್ನ ಐಡಿ ಹೋಗುತ್ತೆ ಅಂತ ಭಯನ? 80,000 ಅದೇನೋ ಇದು ಫಾಲೋವರ್ಸ್ ಇದ್ದಾಗ ತಾನೆ ನೀನು ದುಡ್ಡು ಕೊಟ್ಬಿಟ್ಟು ಇಸ್ಕೊಂಡಿದ್ದ ಐಡಿನ, ಅದೇ ತರ ಇನ್ನೊಂದು ಐಡಿ ಇಸ್ಕೊಬ್ರು. ಯಾಕೆ ಹಂಗಾಡ್ತಾ ಇದೆಯಾ? ಯಾಕೆ ಕಂಪ್ಲೇಂಟ್ ಕೊಡ್ತೀಯಾ? ಏನಂತ ಕಂಪ್ಲೇಂಟ್ ಕೊಡ್ತೀಯಾ ಹುಡುಗಿ ಮೇಲೆ? ನಿಜವಾಗ್ಲೂ ಸೈಬರ್ ಕೊಡ್ತೀನಿ ಕಂಪ್ಲೇಂಟ್. ಅಂಡ್ ಇನ್ನೊಂದು ನನ್ನ ಬಸವರಾಜ ನಗಟೇಶನ್ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾವಾಗ ಆಯ್ತಾದ್ರೂ ಕೂಡ ನನ್ನ ಅಕೌಂಟಿನ ಬೇಗ ರಿಕವರಿ ಮಾಡಿಕೊಡ್ತಾರೆ. ತುಂಬಾ ಲವ್ಲಿ ಹೇಳ್ತೀನಿ ಫಸ್ಟ್ ಆಫ್ ಆಲ್ ನನ್ನ ಹುಡುಗಿಗೆ. ಸೈಬರ್ ಅಲ್ಲಿ ಹುಡುಗಿ ಮೇಲೆ ಹೋಗಿ ಕಂಪ್ಲೇಂಟ್ ಕೊಡ್ತೀಯಾ? ಏನಂತ ಕೊಡ್ತೀಯಾ? ಅದೆಲ್ಲ ಇದ್ದಂತ ಹುಡುಗಿನ ಬಾ ಪ್ರಮೋಷನ್ ಮಾಡೋಣ ಅಂತ ಹೇಳಿ ಮೆಸೇಜ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ಕರ್ಕೊಂಡು ಬಂದ್ಬಿಟ್ಟು ಅವ್ರ ಮನೆ ಕರ್ಕೊಂಡು ಹೋಗಿ ಕುಡಿಸ್ಬಿಟ್ಟು ವಿಡಿಯೋಗಳು ಮಾಡ್ಕೊಂಡು ಮೊಬೈಲ್ ಅಲ್ಲಿ ಇಟ್ಕೊಂಡಿರಿ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಡ್ತೀಯಾ ಸೈಬರ್ ಅಲ್ಲಿ? ಏನಂತ ಕಂಪ್ಲೇಂಟ್ ಕೊಡ್ತೀಯಾ ಹುಡುಗಿ ಬಗ್ಗೆ? ನೀನು ಹೋಗ್ಬಿಟ್ಟು ನಾಚಿಕೆ ಆಗ್ಬೇಕು. ಹತ್ತದ ಏಣಿನ ಕಾಲೇ ಬದಿತಾ ಇದೆಯಾ. ಇವತ್ತು ನೀನು ಪ್ರಪಂಚದಲ್ಲಿ ನಿನ್ಗೊಂದು ಹೆಸರು ಬಂದೈತೆ ದಚ್ಚು ಅನ್ನೋದು ಅಂದ್ರೆ ಅದು ಹುಡುಗಿಯಿಂದ. ಸ್ವಲ್ಪ ಕುತ್ಕೊಂಡು ಯೋಚನೆ ಮಾಡು. ನಿನಗೆ ನಾವೆಲ್ಲ ವಿಡಿಯೋ ಮಾಡ್ತಾರೋದ್ರಿಂದ ಕೋಪ ಬರ್ಬೋದು ಮೋಸ್ಟ್ಲಿ. ಏನಪ್ಪ ಇವರು ನಮ್ಮ ವಿಡಿಯೋ ಮಾಡ್ತಾರೆ, ಅವ್ರು ತೊಳ್ಕೊಳ್ಳಿ ಅಂತ ಅಲ್ಲೋ. ನಿಂತ ಕರೆಕ್ಟಾಗಿ ತೊಳ್ಕೊಳ್ಳೋ. ಫಸ್ಟ್ 100 ತುತ್ತು 500 ತುತ್ತು ಅಂತ ಹೇಳ್ತೀಯಲ್ಲ, ಕರೆಕ್ಟಾಗಿ ತೊಳ್ಕೋ. ದಸರಾ ಹಬ್ಬ ಹೊಂಟದ, ಹಬ್ಬಕ್ಕೇನು ಬರ್ತಿ ಬರಲ್ಲ ಒಣ ಕೆಲ್ಸನೇ ಇರತ್ತಿದ್. ಒಂದರ ದಿನ ಬಾ ಹಬ್ಬ ಮಾಡಕ್ ಮನುಷ್ಯದ್ದಿ ದನ ಇದ್ದಿ. ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು.